ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ಚಿಕ್ಕ ರೈಡ್ ಮಾಡ್ತಾ ಇದ್ದೀನಿ. ಈ ರೈಡ್ ಮಾಡ್ತಿರೋದು ಯಾಕಂದ್ರೆ ನಾಳೆ ಈ ಬೈಕ್ನ ಸರ್ವಿಸಿ ಕೊಡಕ್ಕಿದೆ. ಏನೇನ್ ಪ್ರಾಬ್ಲಮ್ ಇದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಥ್ರೋಟಲ್ ಒಂದು ಲಾಕ್ ಆಗ್ತಾ ಇತ್ತು, ಅದೊಂದು ಕಂಪ್ಲೇಂಟ್ ಮತ್ತೆ ಬರುತ್ತಾ ಅಂತ ನೋಡ್ಬೇಕು. ಮತ್ತೆ ಮುಂದ್ಗಡೆ ಒಂದು ಆ ಮುಂದ್ಗಡೆ ರಿಮ್ಮಿದ್ದು ಬೇರಿಂಗ್ ಸಿಟ್ಟಿಂಗ್ ಹೋಗ್ಬಿಟ್ಟಿದೆ, ಬೇರಿಂಗ್ ಸಿಟ್ಟಿಂಗೇ ಹೋಗಿದೆ, ಅದೊಂದು ಚೇಂಜ್ ಮಾಡಾಗಿದೆ. ಹಬ್ಬ ಚೇಂಜ್ ಮಾಡ್ಬೇಕು, ಅದು ಒರಿಜಿನಲ್ ತರಿಸಿಟ್ಟಿದ್ದೀನಿ. ಆಮೇಲೆ ಹೆಡ್ಲೈಟ್ ಮತ್ತೆ ಹೆಡ್ಲೈಟ್ ಬ್ರಾಕೆಟ್ ಅದನ್ನೆಲ್ಲ ಚೇಂಜ್ ಮಾಡೋದಿದೆ, ಅದನ್ನೊಂದು ಚೇಂಜ್ ಮಾಡ್ಬೇಕು. ಮತ್ತೆ ಸ್ಪೀಡೋಮೀಟ್ರು, ಮೇನ್ ಆಗಿರೋದು ಸ್ಪೀಡೋಮೀಟ್ರು ವರ್ಕ್ ಆಗ್ತಾ ಇಲ್ಲಲ್ಲ, ಅದೊಂದು ರೆಡಿ ಮಾಡಿಸ್ಬೇಕು. ಸ್ಪೀಡೋಮೀಟರ್ ಒಂದು ರೆಡಿ ಮಾಡಿಸ್ಬೇಕು. ಮತ್ತೆ ಏನೋ ಒಂದು ವೈಬ್ರೇಟ್ ಸೌಂಡ್ ಇತ್ತು ನನಗೆ ಇಷ್ಟು ದಿವಸ ಯೂಸ್ ಮಾಡಿದಾಗ, ಅದು ಮೋಸ್ಟ್ಲಿ ಗಾರ್ಡ್ ಇದೆ ಅನ್ಕೊಂಡಿದೀನಿ. ಆ ಗಾರ್ಡನ್ ಒಂದು ರಬ್ಬರ್ ಬುಷ್ ಏನಾದ್ರು ಹಾಕಿ ಫಿಟ್ ಮಾಡಿಸ್ಬೇಕು, ವೈಬ್ರೇಟ್ ಬರ್ದಿರೋ ತರ. ಮತ್ತೆ ಇನ್ನೊಂದು ಕಂಪ್ಲೇಂಟ್ ಇರೋದು ಇದಿದೆ, ಸೈಲೆನ್ಸರ್ ಸೌಂಡು ಮುಂಚೆ ಬರ್ತಾ ಇರೋಷ್ಟು ಚೆನ್ನಾಗಿಲ್ಲ ಅಂತ. ಮುಂಚೆ ಒಂದು ಸೌಂಡ್ ಇತ್ತಲ್ಲ, ಮಫ್ಲರ್ ಇತ್ತಲ್ಲ ನನ್ನ ಫ್ರೆಂಡ್ ಇದು, ಅದ್ರಲ್ಲಿ ತುಂಬಾನೇ ಸೌಂಡ್ ಸಗದಾಗಿ ಬರ್ತಾ ಇತ್ತು. ನಾನು ಮೊನ್ನೆ ರೆಡಿ ಮಾಡಿರೋದ್ರಲ್ಲಿ ಸೌಂಡ್ ಏನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಹಂಗಾಗಿ ನೋಡೋಣ. ನೋಡೋಣ ಸೌಂಡ್ ಹೆಂಗ್ ಬರುತ್ತೆ ನೋಡೋಣ ಇದರಲ್ಲಿ. ಇಷ್ಟು ದಿವಸ ಇದರಲ್ಲಿ ಮುಂದಿನ ಬ್ರೇಕ್ ಬೇರೆ ಇರ್ಲಿಲ್ಲಲ್ಲ, ಸ್ವಲ್ಪ ಭಯ ಆಗ್ತಿತ್ತು ಓಡ್ಸಕ್ಕೆ, ಅದನ್ನೊಂದು ಹಾಕ್ಸ್ಬೇಕು. ಎಲ್ಲಾದ್ರೂ ಡಿಸ್ಕ್ ಸಿಕ್ಕಿದ್ರೆ ಸಖತ್ತಾಗಿ ಆಗ್ತಿತ್ತು, ಡಿಸ್ಕ್ ಸಿಗೋದು ಕಷ್ಟ ಇದೆ. ಓ, ತುಂಬಾನೇ ಕಷ್ಟ ಆಗುತ್ತೆ ಬ್ಯಾರಿಗೇಟ್ ಎಲ್ಲ ಇದ್ರೆ, ಬ್ರೇಕ್ ಹಿಡಿಲಿಲ್ಲ ಅಂದ್ರೆ. ಲಾಕ್ ಆಯ್ತು. ಲಾಕ್ ಆಗಿದೆ, ಟೋಟಲ್ ಮತ್ತೆ ಲಾಕ್ ಆಗಿದೆ. ಫುಲ್ ಆಫ್ ಮಾಡಿದೀನಿ, ಆದ್ರೂ ಓಡ್ತಾ ಇದೆ. ಹಾ, ಇದೊಂದು ಕಂಪ್ಲೇಂಟ್ ಇದೆ ಮಾತ್ರ, ಥ್ರೋಟಲ್ ಇದೊಂದು ನೋಡಿದ್ರಲ್ಲ ಹೆಂಗ್ ಇದಾಗಿದೆ ಅಂತ, ಜಾಮ್ ಆಗ್ಬಿಟ್ಟಿದೆ. ಇವಾಗ ನೋಡೋಣ ಮತ್ತೊಂದ್ಸಲ ಸ್ಟಾರ್ಟ್ ಮಾಡಿ. ಇವಾಗಿಲ್ಲ, ಇವಾಗ ಬರ್ತಾ ಇಲ್ಲ ಕಂಪ್ಲೇಂಟು. ನೋಡೋಣ ಏನಾಗುತ್ತೆ ಅಂತ. ಓಕೆ, ಬೈಕ್ ಸ್ವಲ್ಪ ಕೂಲ್ ಆಗಲಿ ಅಂತ ನಿಲ್ಲಿಸಿದ್ದೀನಿ. ಇವಾಗ ಮತ್ತೆ ಇಲ್ಲಿಂದ ಟಿಫನ್ ಮಾಡಿಕೊಂಡು ರಿಟರ್ನ್ ಹೊಡ್ತಾ ಇದ್ದೀನಿ. ಮತ್ತೆ ಆ ಪ್ರಾಬ್ಲಮ್ ಬರುತ್ತಾ ನೋಡಬೇಕು, ಬರಲ್ಲ ಅಂದ್ಕೊಂಡಿದ್ದೀನಿ, ಏನಾಗುತ್ತೆ ನೋಡೋಣ. ಮತ್ತೆ
ಇವಾಗ ಮತ್ತೊಂದು ರೈಡು ಇಲ್ಲಿಂದಾನೆ ನೋಡೋಣ, ರೋಡ್ ಖಾಲಿ ಸಿಕ್ಕಿದ್ರೆ ಓಡಿಸೋಣ. ರೋಡ್ ಬೇರೆ ಸರಿ ಇಲ್ಲ. ಯಾವ್ದಕ್ಕೂ ಫುಲ್ ಆಫ್ ಮಾಡ್ಕೊಂಡೇ ಓಡ್ಸೋಣ. ಎಲ್ಲೋ ಮತ್ತೆ ಟೋಟಲ್ ಏನಾದ್ರು ಬ್ಲಾಕ್ ಆದ್ರೆ ನಿಲ್ಸಕ್ ಈಸಿ ಆಗುತ್ತೆ. ಫ್ಯೂಲ್ ಖಾಲಿ ಆದ್ಮೇಲೆ ಕೀ ಆಫ್ ಮಾಡಿದ್ರು ಆಫ್ ಆಗಲ್ಲ, ಅದು ಮೇನ್ ಪ್ರಾಬ್ಲಮ್ ಆಗ್ತಿರೋದು. ಇವಾಗೇನು ಅಷ್ಟು ಪ್ರಾಬ್ಲಮ್ ಬರ್ತಾ ಇಲ್ಲ, ಅಷ್ಟೊಂದು ಟೋಟಲ್ ಎಂಡ್ ಮಾಡಕ್ ಆಗಿಲ್ಲ. ಸಂಡೇ ಆದ್ರೂನು ರೋಡಲ್ಲಿ ಎಷ್ಟು ಗಾಡಿ ಇದೆ ಇವತ್ತು. ಸಾಕನ್ಸುತ್ತೆ ಇವತ್ತಿಗೆ, ನೋಡೋಣ ನಾಳೆ. ಸ್ವಲ್ಪ ವೈಬ್ರೇಟಿಂಗ್ ಒಂದಿದೆ, ವೈಬ್ರೇಟಿಂಗು ಮತ್ತೆ ಥ್ರೋಟಲ್ ಪ್ರಾಬ್ಲಮ್ಮು ಅದು ಹಂಗೆ ಇದೆ ಇವತ್ತು ಗೊತ್ತಾಯ್ತು. ಅದೊಂದು ಕರೆಕ್ಟ್ ಮಾಡಿಸ್ಬೇಕು, ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ಗ್ಯಾರೇಜ್ ಅವ್ರ ಹತ್ರನೇ ಕೇಳಬೇಕು. ಮತ್ತೆ ವೈಬ್ರೇಟಿಂಗ್ ಪ್ರಾಬ್ಲಮ್ ಗೊತ್ತಿದೆ, ವಾಷರ್ ಹಾಕಿದ್ರೆ ಕ್ಲಿಯರ್ ಆಗುತ್ತೆ ಅದು, ಅದ್ರದ್ದೇನು ಸಮಸ್ಯೆ ಇಲ್ಲ. ಮತ್ತಿರೋದು ಸ್ಪೀಡೋಮೀಟರ್ ಒಂದಿದ್ರೆ ಯಾವ ಸ್ಪೀಡಲ್ಲಿ ಲಾಕ್ ಆಗ್ತಾ ಇತ್ತು ಅಂತ ಒಂದು ಕರೆಕ್ಟ್ ಐಡಿಯಾ ಇರ್ತಾ ಇತ್ತು. ಮತ್ತೇನಿದೆ, ಮತ್ತೆ ಅದೇ ರೆಸ್ಟ್ ಬಂದಿರೋದನ್ನೆಲ್ಲ ಚೇಂಜ್ ಮಾಡೋದು, ಮತ್ತೊಂದು ಮಫ್ಲರ್ ರೆಡಿ ಮಾಡಕ್ ಕೊಡೋದು. ಓಕೆ, ಬೈಕ್ ರೆಡಿ ಆಗಕ್ಕೆ ಒಂದು 4 ದಿವಸ ಆಗತ್ತೆ. 4 ದಿವಸ ಆದ್ಮೇಲೆ ಬೈಕ್ ಹೆಂಗ್ ರೆಡಿ ಆಗಿದೆ ಅಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.